ಹೇಳಿ ಸರ್, ಇವತ್ತಿನ ಪ್ರತಿಭಟನೆ ಯಾವ ಕಾರಣ ಮತ್ತೆ ಎಷ್ಟು ದರ ಹೆಚ್ಚು ಸರ್? ಇವತ್ತಿನ ಇವತ್ತಿನ ಪ್ರತಿಭಟನೆ ಏನು, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲ ಇದೆ, ರೈತರು ಎಚ್ಚರಿಕೆಯಿಂದ ಇರ್ರಿ ಅಂತೇನೆ ಹೇಳಿ ನಮ್ಗೆ ಒಂದು ಕರೆಯನ್ನ ಈ ರಾಜ್ಯದ ಜನತೆಗೆ ಕೊಟ್ಟರು. ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಹಾಲು ಉತ್ಪಾದಕ ಬಂಧುಗಳು ಬಹಳ ಸಂಕಷ್ಟದಲ್ಲಿದ್ದೀವಿ. ನಮಗೆ 1 ಲೀಟರ್ ಹಾಲಿಗೆ 10 ರೂಪಾಯಿ ದರವನ್ನ ಜಾಸ್ತಿ ಮಾಡಿಕೊಡ್ಬೇಕು, ರೈತರ ಕಷ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕು ಅಂತೇಳಿ ಆ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಇವತ್ತು ಈ ಹೋರಾಟ, ಎಲ್ಲ ನನ್ನ ತಾಲೂಕಿನ ರೈತರ ಪರವಾಗಿ ಇವತ್ತು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಸರ್. ನಮಗೆ ಪ್ರೋತ್ಸಾಹಧನ ಕೊಡೋದು ಬೇಡ, ಅವರು ನಮ್ಮ ನಿರ್ಧಾರದಲ್ಲಿ ಇಟ್ಕೊಳ್ಳೋದು ಬೇಡ, ಮಾರಾಟ ದರ ಜಾಸ್ತಿ ಮಾಡ್ಲಿ, ನಮ್ಗೊಂದು ಲೀಟರ್ 10 ರೂಪಾಯಿ ರೇಟ್ ಅನ್ನ ರೈತರಿಗೆ ನಾವು ಏನು ಇವತ್ತು ರೈತರ ಕಡೆಯಿಂದ ಹಾಲು ತಗೊಂತೀವಿ ಅದಕ್ಕೆ 1 ಲೀಟರ್ 10 ರೂಪಾಯಿ ಜಾಸ್ತಿ ಹಾಕೊಡ್ಬೇಕು ಅಂತ ಹೇಳಿ ನಮ್ಮದು ಮನವಿ. ನಾವು ಪ್ರೋತ್ಸಾಹಧನ 5 ರಿಂದ 10 ರೂಪಾಯಿ ಅಂತಾನೆ ಮನವಿ ಕೊಟ್ಟಿದೀವಿ. ಅವ್ರು ಇದು ಕೊಟ್ಟು ಅದನ್ನ ಈ ಎಡಗೈ ಕೊಟ್ಟು ಬಲಗೈ ಕಿತ್ಕೊಳ್ಳೋ ವ್ಯವಸ್ಥೆ ಬೇಡ ಅಂತ ನಮ್ದು. ಯಾಕಂದ್ರೆ ನಮ್ಗೆ ಪ್ರೋತ್ಸಾಹಧನಕ್ಕಿಂತಲೂ ಮಾರಾಟ ದರನೋ ಇಲ್ಲ, ನಮ್ಗೆ ನಾವು ಏನು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಆ ದರನ, ರೈತರ ಕೈಯಿಂದ ಹಾಲು ತಗೊಳ್ಳೋ ದರನ ಹೆಚ್ಚಿಗೆ ಮಾಡ್ಕೊಡ್ಬೇಕು. ಪ್ರೋತ್ಸಾಹಧನ ಯಾವ ಬೇಕಾದ್ರೂ ಹಿಂಪಡಿಬಹುದು ಅವರು. ಇವತ್ತು ಹೊರ ರಾಜ್ಯದ ಹಾಲು 50 ರೂಪಾಯಿ ಐತೆ, ನಾವು 40 ರೂಪಾಯಿ ಕೊಡ್ತೀವಿ. 10 ರೂಪಾಯಿ ಡಿಫ್ರೆನ್ಸ್ ಇದೆ ನಮಗೂ ಹೊರ ರಾಜ್ಯದವ್ರಿಗೂ, 10-12 ರೂಪಾಯಿ ಡಿಫ್ರೆನ್ಸ್ ಇದೆ. ಆದ್ರಿಂದ ನಾವು ಕೇಳ್ತಾ ಇರೋದು, ಇಲ್ಲಿವರೆಗೂ ನಾವು ನಮ್ಮ ರಾಜ್ಯದ ಎಲ್ಲ ಗ್ರಾಹಕರಿಗೂ ಬಹಳ ಕಮ್ಮಿ ದರದಲ್ಲಿ ಉತ್ತಮವಾದಂತ ಹಾಲನ್ನ ಕೊಟ್ಟಿದೀವಿ. ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಗ್ರಾಹಕರಲ್ಲಿ ಮನವಿ ಮಾಡೋದು, ಈ ವಿರೋಧ ಪಕ್ಷದವರಲ್ಲಿ ಮನವಿ ಮಾಡೋದು ಏನಂದ್ರೆ, ರೈತರಿಗೆ ಏನಾದ್ರೂ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ದಯವಿಟ್ಟು ಯಾರು ಹೋರಾಟ ಮಾಡಬೇಡ್ರಿ. ಇವತ್ತು ರೈತರ ಪರಿಸ್ಥಿತಿ ನೀವು ಹಳ್ಳಿಗಳಿಗೆ ಹೋಗಿ ನೋಡ್ರಿ. ಇವತ್ತು ಸ್ಕೂಲ್ ಮಕ್ಕಳನ್ನ ಓದಿಸೋದಿಕ್ಕೆ, ಸಂಸಾರ ನಡೆಸೋದಿಕ್ಕೆ ಬಹಳ ಕಷ್ಟಪಟ್ಟು ಈ ಮಾನ ಮರ್ಯಾದೆಗೆ ಅಂಜಿ ಇವತ್ತು ಜೀವನ ಮಾಡಂತ ಒಂದು ಪರಿಸ್ಥಿತಿಯಲ್ಲಿ ನಾವು ರೈತರಿದ್ದೀವಿ. ಅನೇಕ 80% ರೈತರು ಹೈನುಗಾರಿಕೆಯನ್ನು ನಂಬಿ ಬದುಕ್ತಾವ್ರೆ. ಅವ್ರಿಗೆಲ್ರಿಗೂ ನೀವು ಉತ್ತೇಜನ ಕೊಡ್ಬೇಕು. 10 ರೂಪಾಯಿ ಏನ್ ಮಹಾ ಜಾಸ್ತಿ ಏನಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಇದಕ್ಕೆ ಸಹಕಾರ ಕೊಡ್ಬೇಕಂತ ಮನವಿ ಮಾಡ್ತೀನಿ. ನೀವು ಗಡುವೆ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಎಷ್ಟು ನಿಗದಿತ ಸಮಯದ ಒಳಗಡೆ ನೀವು ದರ ಏರಿಕೆ ಮಾಡಬೇಕು? ನಮ್ಗೆ 10 ರೂಪಾಯಿ ರೇಟ್ ಅನ್ನ ಈ ಒಂದು 15ನೇ ತಾರೀಕು ಒಳಗಡೆ ಮಾಡ್ಕೊಡ್ಬೇಕು ಅಂತ ನಮ್ಗೆಲ್ಲರದು ಮನವಿ. ಮುಂದಿನ ಹೋರಾಟ ಇಲ್ಲ, ನನಗೆ 100% ನಂಬಿಕೆ ಇದೆ. ಯಾಕಂದ್ರೆ ಈ ರೈತರ ಪರವಾಗಿ ಮಾನ್ಯ ಡಿ ಕೆ ಸುರೇಶ್ ಅವರು ಇರೋದಿಸೆ, ಡಿ ಕೆ ಶಿವಕುಮಾರ್ ಅವರು ಸಹ ರೈತರ ಪರವಾಗಿ ಇರೋದಿಸೆ 100% ಮಾಡ್ತಾರೆ ಅಂತ ನಂಬಿಕೆ ಇದೆ. ಒಂದ್ ವೇಳೆ ಮಾಡದೆ ಹೋದ್ರೆ ಇವತ್ತು ವೆಜಿಟೇರಿಯನ್ ಹೋರಾಟ ಮಾಡಿದ್ದೀವಿ, ಅಂದ್ರೆ ಶಾಂತ ರೀತಿ ಹೋರಾಟ. ನೆಕ್ಸ್ಟ್ ಹೋರಾಟ ಬೇರೆ ತರ ಇರ್ತದೆ, ಅದು ಬೆಂಗಳೂರ ಮಾಡ್ತೀವಿ. ಬೆಂಗಳೂರು ಜನ ಆಚೆನೂ ಬರಕ್ಕಾಗಬಾರ್ದು, ಈಚೆನೂ ಬರಕ್ಕಾಗಬಾರ್ದು. ಎಲ್ಲಾ ರೈತರು ಹೋಗಿ ಬೆಂಗಳೂರು ರೋಡ್ಗಳಾಗ ಮಲ್ಕತ್ತೀವಿ. ಅದು ಎಷ್ಟು ಪೊಲೀಸ್ ಫೋರ್ಸ್ ಬರ್ತದೋ ನೋಡೋಣ. ಅದೇ ನನ್ನ ಲೆಕ್ಕ ಆ ಮಟ್ಟಕ್ಕೆ ಹೋಗಲ್ಲ. ರೈತರನ್ನ ಎದುರಾಕ್ಯನಲ್ಲ, ರೈತರನ್ನ ಎದುರಾಕ್ಯನ ಸರ್ಕಾರ ಯಾವುದೂ ಇರಲ್ಲ. ಅದರಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ನಮ್ಮ ಮನವಿ, ರೈತರ ಹಾಲಿಗೆ 10 ರೂಪಾಯಿ ಜಾಸ್ತಿ ಕೊಡಿ, ರೈತರ ಬೆಳೆದಂತ ಬೆಳೆಗೆ ಒಂದು ಬೆಲೆನ ನಿಗದಿ ಮಾಡಿ. ಯಾಕಂದ್ರೆ ಇವತ್ತು ಈ ರಾಜ್ಯದಲ್ಲಿ ನಾವು ನೋಡಿರ್ತಕ್ಕಂಥವ್ರ ಪೈಕಿ ಅತಿ ಹೆಚ್ಚು ವ್ಯವಹಾರ ಜ್ಞಾನ ಇರ್ತಕ್ಕಂಥದ್ದು ಮಾನ್ಯ ಡಿ ಕೆ ಸುರೇಶ್ ಅವರಿಗೆ. ಹಾಲಿಗೆ ನೀವ್ ಹೆಂಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡಿದೀರಾ, ಅದೇ ರೀತಿ ನಾವು ಬೆಳೀತಕ್ಕಂಥ ಎಲ್ಲ ತರಕಾರಿಗೂ ಒಂದು ಪ್ಲಾಟ್ಫಾರ್ಮ್ ಮಾಡಿ ಆ ರೈತರಿಗೆ ಒಂದು ಬೆಲೆ ನಿಗದಿ ಮಾಡಿಬಿಟ್ರೆ ನೀವು ಯಾರಿಗೂ ಕೆಲಸನೇ ಕೊಡಿಸ್ಬೇಕಾಗಿಲ್ಲ, ನಿರುದ್ಯೋಗ ಸಮಸ್ಯೆನೇ ಇರಲ್ಲ. ನಾವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ನಿಗದಿ ಮಾಡ್ರಿ. ಯಾವ್ಯಾವ ಏರಿಯಾದಾಗ ಏನೇನ್ ಬೆಳೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ರೆ ಎಲ್ಲರೂ ಅದೇ ತರ ರೈತರು ಬೆಳೀತಾರೆ. ಯಾರು ನೀವು ಒಂದು ಫ್ಯಾಕ್ಟ್ರಿ ಕಟ್ಟಂಗೂ ಇಲ್ಲ, ಒಂದು ಜಮೀನು ಅಕ್ವೈರ್ ಮಾಡಂಗೂ ಇಲ್ಲ. ನಾವೇ ಈ ರಾಜ್ಯನ, ಈ ದೇಶನ ಸಾಕ್ತಿವಿ. ಅದರಿಂದ ಈ ಕಡೆ ಹೆಚ್ಚು ಒತ್ತನ್ನ ಮಾನ್ಯ ಡಿ ಕೆ ಸುರೇಶ್ ಅವರು ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಉತ್ತೇಜನವನ್ನ ಕೊಡ್ಬೇಕು ಅಂತ ನಮ್ಮ ಮನವಿ.